सर्वेभ्यः मम नमस्काराः। सुप्रभातं। मध्यरघुवंशमहाकाव्ये पञ्चमे सर्गे 17 श्लोकं पश्यामः। तदन्यतः तावद् अनन्यकार्यो गुर्वर्थमाहर्तुमहं यतिष्ये स्वस्त्यस्तु ते निर्गलिताम्बुगर्भं शरद्वनं नार्दति चातकोऽपि। इदानीं प्रतिपदार्थं पश्यामः। तद् तस्मात् अन्यतः अन्यत्र तावदनन्यकार्यः प्रयोजनान्तरहितः गुर्वर्थं गुरुदक्षिणार्थम् अर्थम् आहर्तुं प्राप्तुम् अहं यतिष्ये उद्योक्षे प्रयत्नं करोमि। स्वस्तिः अस्तु ते स्वस्तिः भवतु शुभं भूयात् इति। निर्गलिताम्बुगर्भं निर्गलिताम्बुः एव गर्भो यस्य तं शरद्घनं शरत्कालीन मेघं नार्दति चातकोऽपि न याचति चातकः। इदानीम् अन्वयं पश्यामः। तद् तावद् अनन्यकार्यः अहम् अन्यतः गुर्वर्थम् आहर्तुं यतिष्ये स्वस्तिः अस्तु ते चातकोऽपि निर्गलिताम्बुगर्भं शरद्घनं न आर्दति। इदानीं तात्पर्यं पश्यामः। रघोः कुशलप्रश्नानि श्रुत्वा कौत्सः उत्तरं दातुम् आरब्धवान्। सर्वत्र कुशलं वर्तते। यदा त्वं नातः अस्ति तदा प्रजानां कृते अशुभं कथं भवति। पूज्येषु भक्तिः कुलोचिता, परन्तु भवान् सर्वान् पूर्वजान् अतिवर्तसे एतद्विषये। सर्वस्वं दानरूपेण दत्त्वा शरीरमात्रेण भवान् तिष्ठति। अहं विलम्बेन आगतवान् इति मे विषादः। केवल यज्ञसमये सर्वस्वं दानरूपेण दत्त्वा इदानीं निर्धनत्वं प्रकटयति। सत्पात्रे दानकारणेन दरिद्रत्वं श्लाघ्यमेव इति उक्त्वा इदानीं वदति अत्र अन्यकार्यं न विद्यते। गुर्वर्थम् अर्थं सङ्ग्रहीतुमेव अत्र आगतवान्। इदानीं तद् अत्र न सिद्ध्यते। तस्मात् अहम् अन्यत्र अर्थं प्राप्तुं यतिष्ये। स्वस्तिः अस्तु ते। एवम् उक्त्वा वदति चातकः अपि निर्गलिताम्बुगर्भं शरत्कालीनमेघं न आर्दति इति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೆಯ ಸರ್ಗದ 17ನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ರಘುವು ಕೌತ್ಸನಿಗೆ ಕುಶಲ ಪ್ರಶ್ನೆಗಳನ್ನು ಮಾಡಿದನು. ಕುಶಲ ಪ್ರಶ್ನೆಗಳನ್ನು ಕೇಳಿದಂತಹ ಕೌತ್ಸನು ಈಗ ಉತ್ತರವನ್ನು ಕೊಡಲು ಪ್ರಾರಂಭ ಮಾಡಿದ್ದಾನೆ. ಎಲ್ಲ ಕಡೆಯೂ ರಾಜ್ಯದಲ್ಲಿ ಜನರು ಕುಶಲಿಗಳಾಗಿದ್ದಾರೆ. ನೀನು ರಾಜನಾಗಿದ್ದಾಗ ಪ್ರಜೆಗಳಿಗೆ ಅಶುಭವು ಹೇಗೆ ಆಗುತ್ತದೆ. ಪೂಜ್ಯರಲ್ಲಿ ಭಕ್ತಿ ಕುಲೋಚಿತ ಅಂತಂದರೆ ನಿನ್ನ ಕುಲಕ್ಕೆ ತಕ್ಕಂತೆಯೇ ಇದೆ ನಿನ್ನ ನಡವಳಿಕೆಗಳು. ಆದರೆ ನೀನು ಈ ವಿಷಯದಲ್ಲಿ ಅಂದರೆ ಪೂಜ್ಯರಲ್ಲಿ ಭಕ್ತಿಯನ್ನು ತೋರಿಸುವಲ್ಲಿ ನಿನ್ನ ಎಲ್ಲ ಪೂರ್ವಜರನ್ನು ನೀನು ಮೀರಿದ್ದೀಯೇ. ದಾನ ರೂಪದಲ್ಲಿ ಸರ್ವಸ್ವವನ್ನು ದಾನ ಮಾಡಿ ಕೇವಲ ಶರೀರ ಮಾತ್ರೇಣ ತಿಷ್ಠತಿ ಅಂತಂದರೆ ಕೇವಲ ಶರೀರ ಇದೆ, ಬೇರೆದೇನೂ ಇಲ್ಲ. ನಾನು ಸ್ವಲ್ಪ ಇಲ್ಲಿಗೆ ತಡವಾಗಿ ಬಂದೆ ಅನ್ನೋದೇ ನನಗೆ ವಿಷಾದ. ಯಜ್ಞ ಸಮಯದಲ್ಲಿ ಎಲ್ಲವನ್ನು ದಾನ ಮಾಡಿ ನಿರ್ಧನತ್ವವನ್ನು ಪ್ರಕಟ ಮಾಡ್ತಾ ಇದ್ದೀಯೇ. ಸತ್ಪಾತ್ರರಿಗೆ ದಾನ ಮಾಡಿದ್ರಿಂದ ಬಂದಂತಹ ದರಿದ್ರತ್ವವು ಶ್ಲಾಘ್ಯಮೇವ ಅಂತಂದರೆ ಶ್ಲಾಘ್ಯವಾಗಿಯೇ ಇದೆ. ಅಂತಂದರೆ ಸತ್ಪಾತ್ರರಿಗೆ ದಾನ ಮಾಡಿ ನಿರ್ಧನನಾಗಿದ್ದೀಯೇ, ಅದು ಕೂಡ ಒಳ್ಳೆಯದೇನೆ ಅಂತ ಈಗ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅತ್ರ ಅನ್ಯ ಕಾರ್ಯಂ ನ ವಿದ್ಯತೆ ಅಂದರೆ ಇಲ್ಲಿ ನನಗೆ ಇನ್ನೂ ಏನು ಕೆಲಸ ಉಳಿದಿಲ್ಲ. ಗುರುವರ್ಥಂ ಅರ್ಥ ಸಂಗ್ರಹಿತಮೇವ ಅತ್ರ ಆಗತವಾನ್ ಅಂದರೆ ನಾನಿಲ್ಲಿ ಬಂದದ್ದು ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು. ಅದಕ್ಕೆ ಧನ ಸಂಗ್ರಹಕ್ಕಾಗಿ ಇಲ್ಲಿ ಬಂದಿದ್ದೆ. ಈಗ ಇಲ್ಲಿ ಅದು ಸಿಗುವ ಸಾಧ್ಯತೆ ಇಲ್ಲ. ಆದ್ದರಿಂದ ನಾನು ಗುರುದಕ್ಷಿಣೆಗಾಗಿ ಧನ ಸಂಗ್ರಹವನ್ನು ಮಾಡಲು
ಅನ್ಯತ್ರ ಯತಿಷ್ಯ ಅಂತಂದರೆ ಬೇರೆ ಕಡೆಗೆ ನಾನು ಪ್ರಯತ್ನ ಪಡ್ತೀನಿ, ಇನ್ನೆಲ್ಲರೂ ಹೋಗಿ ನಾನು ಪ್ರಯತ್ನ ಪಡ್ತೀನಿ. ಸ್ವಸ್ತಿ ಅಸ್ತುತೆ ಅಂತಂದರೆ ನಿನಗೆ ಶುಭವಾಗಲಿ, ಶುಭಂ ಭೂಯಾತ್ ಅಂತ. ಇಷ್ಟು ಹೇಳಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಜಾತಕಃ ಅಪಿ ನಿರ್ಗಲಿತಾಂಬುಗರ್ಭಂ ಶರತ್ಕಾಲೀನ ಮೇಘಂ ನ ಆರ್ಧತಿ ಅಂತಂದರೆ ಜಾತಕ ಪಕ್ಷಿ ಕಾಯ್ತಾ ಇರುತ್ತಂತೆ. ನೀರು ಅಂದರೆ ಮೇಘದಿಂದ ಮಳೆ ಸುರಿದಾಗ ಆ ನೀರನ್ನು ಕುಡಿಯಲು ಕಾಯ್ತಾ ಇರುತ್ತಂತೆ. ಆದರೆ ಅದು ಶರತ್ಕಾಲದಲ್ಲಿ ಸಾಗುವಂತಹ ಮೇಘವನ್ನು ಅದು ಯಾಚನೆ ಮಾಡೋದಿಲ್ಲ. ಅಂತಂದರೆ ಯಾಕಂತಂದರೆ ಅದಕ್ಕೆ ಗೊತ್ತು, ಶರತ್ಕಾಲಿನ ಮೇಘವು ನೀರನ್ನು ಸುರಿಸಿ ಆಗಿದೆ, ಮಳೆಯನ್ನು ಸುರಿಸಿ ಆಗಿದೆ, ಅದರಲ್ಲಿ ನೀರು ಇಲ್ಲ. ಆದ್ದರಿಂದ ಅದು ಅಂತಹ ಮೇಘಗಳಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾನೆ. ಸರ್ವೇಭ್ಯ ಪುನಃ ಮಮ ನಮಸ್ಕಾರ. ಶುಭ ದಿನ.